ಇನ್ನು ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಸಿ ಸಾಮಾನ್ಯ ವರ್ಗದ ಜನರ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಿದೆ. ಬಿಜೆಪಿ ಸದ್ಯ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ. ಆದರೆ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇವೆ. ಕಾರಣ ಅಂತಂದ್ರೆ ರಾಜ್ಯಗಳ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಅಂತ ನಿಗಿ ಅಂತಿದ್ದಾರೆ. ಹಾಗಾದ್ರೆ ರಾಜ್ಯಗಳಿಗೆ ಅದೆಷ್ಟು ತೆರಿಗೆ ನಷ್ಟ ಆಗುತ್ತೆ? ಇದಕ್ಕೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ? ಅಥವಾ ಕೇಂದ್ರ ತೆರಿಗೆ ನಷ್ಟವನ್ನ ಭರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಹೇಗೆ ಕೇಳಿ ಬರ್ತಾ ಇದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಆಟೋಮೊಬೈಲ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಟಾನಿಕ್ ಕೊಟ್ಟಂಗಾಗ್ಯದ. ಟಾನಿಕ್ ದೇಶಾದ್ಯಂತ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ದಸರಾ ಬೆನ್ನಲ್ಲೇ ದೀಪಾವಳಿಯೂ ಬರ್ತಿದೆ. ಹಬ್ಬದ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತ ಮಾಡಿ ದೇಶದ ಜನಸಾಮಾನ್ಯರಿಗೆ ಗಿಫ್ಟ್ ಕೊಟ್ಟಿದೆ. ಆದರೆ ಜಿಎಸ್ಟಿ ಜಾರಿಯಾದ ಬೆನ್ನಲ್ಲೇ ರಾಜಕೀಯ ಜಟಾಪಟಿಯೂ ಜೋರಾಗಿ ನಡೀತಾ ಇದೆ. ಜನರ ತೆರಿಗೆಯನ್ನ ವಾಪಸ್ ಜನರಿಗೆ ಕೊಡೋದಕ್ಕೆ ಥ್ಯಾಂಕ್ ಯು ಮೋದಿಜಿ ಅಂತ ಅಭಿಯಾನ ನಡೆಸಬೇಕು. ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕ್ಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಇವ್ರಿಗೆ ಲಾಸ್ ಆಗುತ್ತೆ. ಯಾಕೆ ಕಮಿಷನ್ ನೋಡಿ ಅದು ಕಡಿಮೆ ಆಗ್ತೈತೆ ಅಂತ ನೀವು ಕಡಿತ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಸಂಭ್ರಮ. ರಾಜ್ಯಗಳಿಗೆ ತೆರಿಗೆ ನಷ್ಟ, ಕೇಂದ್ರದ ವಿರುದ್ಧ ವಿಪಕ್ಷಗಳು ಕೆಂಡ. ಅಗತ್ಯ ವಸ್ತುಗಳು ಹಾಗೆ ದಿನಬಳಕೆ ವಸ್ತುಗಳ ಮೇಲಿನ ಜಿಎಸ್ಟಿ ಕಡಿತ ಆಗಿದ್ದು ಹೊಸ ತೆರಿಗೆ ಪದ್ಧತಿ ಇವತ್ತಿನಿಂದಲೇ ಜಾರಿಯಾಗಿದೆ. ರಾಜ್ಯಾದ್ಯಂತ ಬಿಜೆಪಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರೆ, ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಎಲ್ಲ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಸಂಸದರು, ಶಾಸಕರು, ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರು ಜಿಎಸ್ಟಿ ಕಡಿತದ ಖುಷಿಯನ್ನ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ರು. ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಹೊರೆ ಇಳಿಕೆಯಿಂದ ಬಡವರು, ಮಧ್ಯಮ ವರ್ಗದ ಜನರಿಗೆ ಲಾಭವಾದರೂ ರಾಜ್ಯಗಳಿಗೆ ಭಾರೀ ನಷ್ಟವಾಗಲಿದೆ. ರಾಜ್ಯಗಳ ಎಸ್ಜಿಎಸ್ಟಿ ಆದಾಯ 15% 20% ನಷ್ಟದ ಭೀತಿ ಎದುರಾಗಿದೆ. ಜಿಎಸ್ಟಿ ಇಳಿಕೆಯಿಂದ ಅಂದಾಜು 2 ಲಕ್ಷ ಕೋಟಿ ಆದಾಯ ನಷ್ಟ ಆಗುತ್ತೆ ಅಂತ ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ಹಾಗಾದ್ರೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಆದಾಯ ನಷ್ಟ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಂದಿನಿಂದ ಆಗಿರುವ ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಕರ್ನಾಟಕಕ್ಕೆ ವಾರ್ಷಿಕ 20,000 ಕೋಟಿ ನಷ್ಟ ಆಗುತ್ತೆ. ತಮಿಳುನಾಡಿಗೆ 15,000 ಕೋಟಿ, ಕೇರಳಕ್ಕೆ 15,000 ಕೋಟಿ, ತೆಲಂಗಾಣಕ್ಕೆ 7,000 ಕೋಟಿ, ಹಿಮಾಚಲ ಪ್ರದೇಶಕ್ಕೆ 1,000 ಕೋಟಿ ನಷ್ಟ ಆಗಲಿದೆ. ಜಿಎಸ್ಟಿಯಿಂದ ರಾಜ್ಯಗಳಿಗೆ 50% ಆದಾಯ ಬರುತ್ತೆ. ಕೇಂದ್ರಕ್ಕೆ ಹೋಗೋದು ಕೇವಲ 28% ಮಾತ್ರ. ಜಿಎಸ್ಟಿ ಪರಿಷ್ಕರಣೆಯಿಂದ ರಾಜ್ಯಗಳ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಕರ್ನಾಟಕ, ತಮಿಳುನಾಡು, ಪಂಜಾಬ್, ಕೇರಳ ಸೇರಿ ವಿಪಕ್ಷಗಳು ಆಡಳಿತ ನಡೆಸ್ತಾ ಇರುವ 8 ರಾಜ್ಯಗಳು ಜಿಎಸ್ಟಿ ಪರಿಷ್ಕರಣೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು, ರಾಜ್ಯಗಳಿಗೆ ಆಗ್ತಾ ಇರೋ ನಷ್ಟವನ್ನ ಕೇಂದ್ರ ಸರ್ಕಾರವೇ ಭರಿಸಬೇಕು ಅಂತ ಆಕ್ರೋಶ ಹೊರಹಾಕ್ತಿವೆ. ಸುಮಾರು 10,000 ಕೋಟಿ ಕಮ್ಮಿ ಆಗುತ್ತೆ ನಮ್ಗೆ. ಅದರಿಂದ ಅದನ್ನ ಮೇಕ್ ಗುಡ್ ಮಾಡೋದು ಯಾರು? ಈಗ ನಾವು ಅದನ್ನ ಕೇಂದ್ರ ಸರ್ಕಾರದ ವತಿಯಿಂದ ಅಪೇಕ್ಷೆ ಪಡ್ತೀವಿ. ಕೇಂದ್ರ ಮತ್ತು ರಾಜ್ಯಗಳು ಆ ಸಂಬಂಧ ಬಹಳ ಗಟ್ಟಿಯಾಗಿರ್ಬೇಕು. ನಮಗೆ ಹೆಚ್ಚು, ನಮಗೂ ಕೂಡ ಪ್ರಪೋರ್ಷನ್ ಆಗಿ ಕೊಟ್ರೆ ಅನುಕೂಲ ಆಗುತ್ತೆ. Why are we thanking ಮೋದಿಜಿ? he is doing his job. ತೆರಿಗೆ ಯಾರು ಕಟ್ತಾ ಇರೋದ್ರಿ? ನೀವಲ್ವಾ? ಜನರ ತೆರಿಗೆಯನ್ನ ವಾಪಸ್ ಜನರಿಗೆ ಕೊಡೋದಕ್ಕೆ ಥ್ಯಾಂಕ್ ಯು ಮೋದಿಜಿ ಅಂತ ಅಭಿಯಾನ ನಡೆಸಬೇಕಾ? ಅದಕ್ಕೆ ಹೇಳ್ದೆ ಅಲ್ಲ, ಜನರ ನಮ್ಮ ಕಡೆ ಗಾದೆ ಇದೆ, ಜನರು ಮರಳು ಜಾತ್ರೆ ಮರಳು ಅಂತ. ಹೀಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ರೆ, ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕರ್ನಾಟಕದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಇದರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕ್ಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ, ಅವರ ಮಂತ್ರಿಮಂಡಲ ದಿನನಿತ್ಯ ಆಪಾದನೆ ಮಾಡ್ತಾ ಇದ್ರು. ಟ್ಯಾಕ್ಸ್ ಯಾಕೆ ಕಡಿಮೆ ಮಾಡಿದ್ರಿ, ನಮ್ಗೆ ಲಾಸ್ ಆಯಿತು, ಇವ್ರಿಗೆ ಹೆಂಗ್ ಲಾಸ್ ಆಗ್ತೈತೆ? ಸಿದ್ದರಾಮಯ್ಯ ಹೇಳ್ಬೇಕು ಇವ್ರಿಗೆ ಹೆಂಗ್ ಲಾಸ್ ಆಗ್ತೈತೆ ಅಂತ. ಒಂದು ಐತಿಹಾಸಿಕ ದಿನ. ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ಕೂಡ
ಈ ಒಂದು ಐತಿಹಾಸಿಕ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಜಿಎಸ್ಟಿ ಪರಿಷ್ಕರಣೆಯಿಂದ ಕೇವಲ ವಿಪಕ್ಷಗಳು ಆಡಳಿತ ನಡೆಸ್ತಾ ಇರೋ ರಾಜ್ಯಗಳಿಗಷ್ಟೇ ಅಲ್ಲ, ಬಿಜೆಪಿ ಪಕ್ಷ ಮಿತ್ರ ಪಕ್ಷಗಳು ಆಡಳಿತ ನಡೆಸ್ತಾ ಇರೋ ರಾಜ್ಯಗಳ ಆದಾಯಕ್ಕೂ ಕತ್ತರಿ ಬೀಳಲಿದೆ. ಉತ್ತರ ಪ್ರದೇಶಕ್ಕೆ 10 ರಿಂದ 15 ಸಾವಿರ ಕೋಟಿ ನಷ್ಟ ಆಗೋ ಸಾಧ್ಯತೆ ಇದೆ. ಗುಜರಾತ್ಗೆ 8,000 ಕೋಟಿ, ಮಹಾರಾಷ್ಟ್ರಕ್ಕೆ 15 ಸಾವಿರ ಕೋಟಿ ನಷ್ಟ ಆಗಲಿದೆ. ಆದ್ರೆ ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಒಂದ್ ಕಡೆ ರಾಜಕೀಯ ಪಕ್ಷಗಳು ಕೆಸರೆರ ಚಾಟದಲ್ಲಿ ತೊಡಗಿದ್ರೆ, ಇತ್ತ ಜಿಎಸ್ಟಿ ಹೊರೆ ಇಳಿಕೆಗೆ ಜನರಂತೂ ಫುಲ್ ಖುಷಿಯಾಗಿದ್ದಾರೆ. ಟೆಂಡರ್ ಪ್ರೆಸ್ ಪರಿಚಯ ಮಾಡಕ್ ಬಂದಿದ್ದೇನೆ. ಅದಕ್ಕೆ ಮೋದಿ ಅವರು ಈ ಸಲ GSTನ 28% ಇಂದ 18% ಮಾಡಿದ್ದಾರೆ. ಅದಕ್ಕೆ ಗಾಡಿ ನೋಡಿ ಒಂದು ಬುಕ್ ಮಾಡಿ ಹೋಗ್ಬೇಕಂತ ಬಂದಿದೆ ಸರ್. %GST ಕಮ್ಮಿ ಆದಮೇಲೆ ಕಮ್ಮಿ 8,000 ರೂಪಾಯಿ ಕಮ್ಮಿ ಆಗುತ್ತೆ. ಅಮೂಲ್ ಅದ ರೀ, ಇದು 300 ಇತ್ತು, ಈಗ 285 ಆಗ್ಯದ. ಪ್ರತಿಯೊಂದು ಐಟಮ್ನಾಗ ಇವು ಟೂತ್ ಪೇಸ್ಟ್ ತೊಗೋರಿ, ನಾರ್ಮಲ್ ಇವನ್ ಸಾಬೂನು ತೊಗೋರಿ, ಪ್ರತಿಯೊಂದು ಐಟಮ್ನಾಗ ರೇಟ್ ಕಡಿಮೆ ಹಾಕಿ, ಹೀಗಾಗಿ ಕಾಮನ್ ಮನುಷ್ಯಗೆ ಭಾಳ ಅನುಕೂಲ ಆಗ್ಯದ. ರಾಜಕಾರಣ ಏನೇ ಹೇಳಲಿ, ಜಿಎಸ್ಟಿಯಿಂದ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗೋದ್ರಲ್ಲಿ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, TV9.